ಏನಂದರೆ ಅವ್ರ ಹೆಸರಿನ ಎದುರುಗಡೆ ಅಪ್ಪನ ಹೆಸರೇ ಹಾಕೊಂಡು ಕೂಡಲೇ ಆಗಲ್ಲ. ಅಪ್ಪನ ಯೋಗ್ಯತೆ, ಮಾತು, ನಡವಳಿಕೆ ಬರಬೇಕು. ನಾನು ಅದ್ರ ಬಗ್ಗೆ ಹೆಚ್ಚು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ರಾಜಕಾರಣದಲ್ಲಿ ನಾವೆಲ್ಲ ಬಚ್ಚಾನಿಂದ ಬಂದಿದ್ದವರು. ಅವ್ರು ಹೇಳಿದ ಸತ್ಯ. ಬಡತನ, ಕಷ್ಟ, ನಾವು ಜೀರೋದಿಂದ ನಮ್ಮ ಬದುಕನ್ನು ಕಟ್ಕೊಂಡು ಸಾರ್ವಜನಿಕ ಬದುಕಿನಲ್ಲಿ ಮೇಲೆ ಬಂದಿದ್ದೀವಿ. ಅವ್ರು ಹುಟ್ಟೋದ್ರೊಳಗಾಗಿ ಚಿನ್ನದ ಚಮಚ ಕಚ್ಕೊಂಡು ಹುಟ್ಟಿದ್ದಾರೆ. ಅವ್ರ ಬ್ಲಡ್ಡಲ್ಲೇ ರಾಜಕಾರಣ ಬಂದಿದೆ. ಸ್ವತಃ ತಂದೆಯ ಇದರಲ್ಲಿ ಬೆಳೆದವರು. ಅವರು ನನಗಿಂತ ಚೆನ್ನಾಗಿ ಮಾತಾಡಬೇಕಾಗಿತ್ತು, ಒಂದು ಅಂತಸ್ತಿನಲ್ಲಿ ಮಾತಾಡಬೇಕಾಗಿತ್ತು. ಹಾಗಾಗಿ ಜನಕ್ಕೆ ಬಿಡ್ತೀನಿ ನಾನು, ಬೇರೆ ಏನು ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ತಂದೆಯ ಹೆಸರನ್ನ ಅವ್ರ ಜೊತೆಗೆ ಇಟ್ಕೊಂಡಿದ್ದಾರೆ. ಆ ತಂದೆಯ ಯೋಗ್ಯತೆ ಬರಲಿ ಅಂತ ನಾನು ಹಾರೈಸೋದು. ತಂದೆಯ ನಡವಳಿಕೆ, ತಂದೆಯ ಸ್ನೇಹಮಯವಾಗಿರ್ತಕ್ಕಂಥ ಜೀವನ, ಅವರ ರಾಜಕಾರಣದಲ್ಲಿ ಅವರ ಎದುರಾಳಿಗೂ ಕೂಡ ಅವ್ರು ಕೊಡ್ತಾ ಇದ್ದಂಥ ಗೌರವ, ಇವೆಲ್ಲ ಕಲೀಲೇ ಇಲ್ಲ ಅಲ್ಲ ಅವರು ಅಂತ ಬೇಜಾರು. ರಾಜಕೀಯ ಸಮಾರಂಭಗಳಲ್ಲಿ ನೀವು ಇಬ್ಬರು ಚೆನ್ನಾಗಿ ಮಾತಾಡ್ತಿರ್ತೀರಿ, ಒಬ್ಬರಿಗೊಬ್ಬರು ಓಡ್ತಾ ಇರ್ತೀರಿ. ತೀರ್ಥಹಳ್ಳಿ ಕಾರ್ಯಕ್ರಮದಲ್ಲಿ ನಾವೇ ನೋಡಿದ್ವಿ. ಅಲ್ಲ, ಮೊನ್ನೆ ತೀರ್ಥಹಳ್ಳಿ ಕಾರ್ಯಕ್ರಮದಲ್ಲಿ ಹೇಳಿದೆ ಅವ್ರಿಗೆ, ಅವ್ರನ್ನ ಕೂರ್ಸ್ಕೊಂಡೇ ಹೇಳಿದೆ. ಅಲ್ಲ, ಉಳಿದು ಇನ್ನೇನು ನಾನು ದ್ವೇಷ ಮಾಡೋಕ್ಕಾಗತ್ತಾ? ನನ್ನ ತಾಲೂಕಿಗೆ ಒಬ್ಬ ಮಂತ್ರಿ ಬಂದಾಗ ಒಬ್ಬ ಶಾಸಕನಾಗಿ ನಾನು ರೆಸ್ಪೆಕ್ಟ್ ಮಾಡಬೇಕು, ಅವ್ರನ್ನ ಕರ್ಕೊಂಡೋಗಿ ಸಮಸ್ಯೆ ಹೇಳಬೇಕು. ಇದು ನನ್ನ ತಲೆ ಒಳಗೆ. ನಾನು ಕೂಡ ಮಂತ್ರಿ ಆದವ. ಚಿಕ್ಕಮಗಳೂರು, ತುಮಕೂರನ್ನ ಉಸ್ತುವಾರಿ ಸಚಿವನಾಗಿದ್ದೆ. ಇವೆಲ್ಲ ರಾಜಕಾರಣದಲ್ಲಿ ಒಂದು ಅಂತಸ್ತನ್ನು ನಾವು ಕಾಪಾಡ್ಕೊಳ್ಬೇಕೆ ಹೊರತು ತೀರಾ ಲೋಗ್ರೇಳಿ ಹಿಡಿದು ವೈಯಕ್ತಿಕ ಚಾರಿತ್ರ್ಯನ ಮಾಡೋದು, ಇನ್ಯಾರನ್ನೋ ಸಣ್ಣವ್ರನ್ನ ಮಾಡೋದ್ರ ಮೂಲಕ, ಟೀಕೆ ಮಾಡಿ ಸಣ್ಣವ್ರನ್ನ ಮಾಡೋದ್ರ ಮೂಲಕ ನಾನು ದೊಡ್ಡವನಾಗ್ಬೋದು ಅಂತ ನಾನು ತಿಳ್ಕೊಳ್ಳಲಿಲ್ಲಪ್ಪ ರಾಜಕಾರಣದಲ್ಲಿ. ಅಲ್ಲ, ಕೆಲವರ ಮಾತಿನಿಂದ ನಿಮ್ಗೆ ಹಂಗೆ ಅನಿಸುತ್ತೆ. ನಾವೆಲ್ಲ ಇದ್ದೀವಿ ಸಾರ್ವಜನಿಕ ಜೀವನದಲ್ಲಿ. ಆರಂಭದಲ್ಲಿ ನಾವು ಕೂಡ ಮಾತಾಡಿದ್ದೀವಿ. ಆಮೇಲೆ ಮೆಚುರಿಟಿ ಬಂದಿದೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.